ಅಂಕಲ್ ನಮಸ್ತೆ. ನಮಸ್ತೆ, ಹೇಗಿದ್ದೀಯಾ? ಏನು ಇದು ಸ್ಟಿಕ್ಕರ್ ಇಲ್ಲ, ಕುಂಕುಮ ಇಲ್ಲ, ತಾಲಿ ಇಲ್ಲ, ಕಾಲುಂಗುರ ಇಲ್ಲ, ಏನು ನಿನ್ನ ಅವಸ್ಥೆ? ಮದುವೆಯಾಗಿ 2 ವರ್ಷ ಆದದಷ್ಟೇ ಅಲ್ಲ, ಆವಾಗ ನೀನು ಫಲ ಬಂದ ತೆಂಗಿನ ಮರದ ಹಾಗೆ ಇದ್ದಿ, ಈಗ ನೋಡಿದರೆ ಸಿಡಿಲು ಬಡಿದ ಮರದ ಹಾಗೆ ಆಗಿದೆ ಅಲ್ಲ, ಏನು ನಿನ್ನ ಅವಸ್ಥೆ? ಅಂಕಲ್ ಅವರೀಗ ಇಲ್ಲ ಅಂಕಲ್, ಅವರು ನನ್ನನ್ನು ಬಿಟ್ಟು ಹೋಗಿ 5 ತಿಂಗಳಾಯ್ತು ಅಂಕಲ್. ಹೌದಾ? ನಾನು ನೆನೆಸಿದೆ, ಒಂದೇ ಕ್ಲಾಶ್ ಆಗಿದೆ, ಇಲ್ಲಾದರೆ ಡೈವರ್ಸ್ ಆಗಿದೆ, ಇಲ್ಲಾದರೆ ಇವನು ದೇವರ ಪಾದ ಸೇರಿದಾನಂತ ತುಂಬ ಬೇಜಾರಾಯಿತು. ಹೌದಾ? ಏನಾಯ್ತು ಹೇಳ ಅಂಕಲ್. ಅವರು ದುಡಿಲಿಕ್ಕೆ ಅಂತ, ಕೆಲಸಕ್ಕೆ ಅಂತ ಹೊರದೇಶಕ್ಕೆ ಹೋಗಿದ್ದಾರೆ. ಹೊರದೇಶಕ್ಕೆ ಹೋಗಿದ್ದಾರಾ? ಹೌದಾ? ಹಾಗೇನಾ? ನೀನೇನು ಮಾಡೋದು? ನಾನೀಗ ಫ್ಯಾಷನ್ ಶೋ ಮಾಡಲಿಂಗ್ ಮಾಡಲಿಕ್ಕೆ ಸ್ಟೇಜ್ ಫಂಕ್ಷನ್ ಇಲ್ಲ ಹೋಗ್ತೇನೆ ಅಂಕಲ್. ಹೌದಾ? ಈಗ ಅವರಿಲ್ಲಲ್ಲ ಅಂಕಲ್, ನನಗೀಗ ಫ್ರೀ ಅಂಕಲ್, ನಾನು ತಾಯಿ ಮನೆಯಲ್ಲಿ ಇರೋದು. ನಾನು ಎಲ್ಲಿ ಹೋದ್ರು ಸಹ ಎಲ್ಲಿ ಬಂದರೂ ಸಹ ಯಾರು ಕೇಳುವವರಿಲ್ಲ. ಹೌದಾ? ಅಲ್ಲಿ ಹೊರದೇಶದಲ್ಲಿ ಇದ್ದರೆ ಇಲ್ಲಿ ಯಾರು ಎಲ್ಲಿ ಹೋದ್ರು ಎಲ್ಲಿ ಬಂದರು ಏನು ಮಾಡಿದ್ರು ಯಾರು ಕೇಳುವವರಿಲ್ಲ ನಿನಗೆ ಅಲ್ಲ. ಹೌದು ಅಂಕಲ್. ಅಂಕಲ್ ಬರ್ತೇನೆ ಅಂಕಲ್, ಕಾರು ಅಂತ ಅಂಕಲ್. ಬಾಯ್ 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 ಹೋಗು. ನೋಡಿ ಅಂತ, ಹೊರದೇಶದಲ್ಲಿ 150 180 ದೇಶಗಳಲ್ಲಿ ನಮ್ಮ ದೇವರನ್ನು ನಂಬ್ತಾರೆ, ನಮ್ಮ ಕಲ್ಚರನ್ನು ಫಾಲೋ ಮಾಡ್ತಾರೆ. ಕೋಟಿಗಟ್ಟಲೆ ಹೆಂಗಸರು ಆ ಮದುವೆ ಟೈಮಲ್ಲಿ ಸ್ಟಿಕ್ಕರು, ಕುಂಕುಮ, ತಾಳಿ, ಕಾಲುಂಗುರ ಎಲ್ಲ ಹಾಕಿ ಮದುವೆ ಆಗ್ತಾರೆ. ನಮ್ಮ ಕಲ್ಚರನ್ನು ಫಾಲೋ ಮಾಡ್ತಾರೆ, ನಮ್ಮ ಸಂಪ್ರದಾಯವನ್ನು. ಇವಳಿಗೆ ಗಂಡ ಕಟ್ಟಿದ ತಾಳಿ ಕಾಲು ಉಂಗುರಕ್ಕಿಂತ ಇವಳಿಗೆ ಫ್ಯಾಷನ್ ಶೋವೇ ಜಾಸ್ತಿ ಆಗಿದೆ. ಇವಳ ವಿಷಯ ನಾನು ಮಾತಾಡೋದು, ಬೇರೆಯವರ ವಿಷಯ ಅಲ್ಲ. ನನ್ನ ಯೂಟ್ಯೂಬ್ ಚಾನಲ್ ನೋಡಿ, ಸೋಮ್ ಸುರತ್ಕಲ್ ಸೆಲೂನ್, ಅದರಲ್ಲಿ ತುಂಬ ಹಾಡು ಇದೆ, ನಾನು ಆಡಿದ ಹಾಡು. ಮತ್ತು ಸಬ್ಸ್ಕ್ರೈಬ್ ಮಾಡಿದವರು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಗ್ರೂಪಿಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಲ್ಲರಿಗೆ ಧನ್ಯವಾದ. ಪೂರೈರೆಗಳ ಉಡಜಿಂಜಿನ ಮೋಕೆದ ಸೊಲ್ಮೆಲು.